ಮದುವೆ ಮನೆಯಲ್ಲಿ ಗೀ ರೈಸು ಕುರ್ಮಾ ಬಡಿಸ್ತಿದ್ದಾರೆ ಅಂದರೆ ನಮ್ಗೆ ಎಷ್ಟು ಖುಷಿ ಅಲ್ವಾ, ಎಷ್ಟು ಟೇಸ್ಟಿಯಾಗಿರುತ್ತೆ. ಬನ್ನಿ ಅದೇ ಥರ ನಾವು ಸಿಮಿಲರಾಗಿ ಹೇಗೆ ಬರುತ್ತೆ ಅಂತ ಟ್ರೈ ಮಾಡೋಣ. ಬಿಸಿನೀರಿಗೆ ಬೀನ್ಸು, ಬಟಾಣಿ, ಕ್ಯಾರೆಟು, ನವಿಲುಕೋಸು ಇಷ್ಟು ಹಾಕ್ಕೊಂಡು ಒಂದು 70% ಬೆಂದಮೇಲೆ ನೆಕ್ಸ್ಟು ಸೀಮೆ ಬದನೆಕಾಯಿ, ಆಲೂಗಡ್ಡೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಬೇಯಿಸ್ಕೊತಿದ್ದೆ. ರುಬ್ಬೋದಕ್ಕೆ ಶುಂಠಿ, ಬೆಳ್ಳುಳ್ಳಿ, ಗಸಗಸೆ, ಗೋಡಂಬಿ, ಸ್ವಲ್ಪ ಚಕ್ಕೆ, ಲವಂಗ ಇಷ್ಟು ಹಾಕ್ಕೊಂಡು ರುಬ್ಕೋಬೇಕು. ಮತ್ತು ಕಾಯಿ ಹಾಕ್ಕೋತಾ ಇದ್ದೆ. ಹಸಿಕಾಯಿ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಮಾಡಿರೋ ಧನಿಯಾ ಪುಡಿ, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಇದಿಷ್ಟು ರುಬ್ಕೊಂಡಿರೋ ಅಂಥದ್ದು. ನೆಕ್ಸ್ಟ್ ಎಲ್ಲ ಬೆಂದಮೇಲೆ ಟೊಮೆಟೊ ಹಾಕ್ಕೊಂಡು ರುಬ್ಬಿರೋ ಅಂಥದ್ದು ಹಾಕ್ಕೊಂಡೆ. ಇದು ಗೀ ರೈಸ್ಗೆ ಶುಂಠಿ, ಬೆಳ್ಳುಳ್ಳಿ ಮತ್ತು ಮೆಣಸಿನ್ಕಾಯಿ ಬೇಕಾ ನೀವು ಆ್ಯಡ್ ಮಾಡ್ಕೊಳ್ಳಿ, ನಾನು ಖಾರ ಆಗುತ್ತೆ ಅಂತ ಮಾಡ್ಕೊಂಡಿಲ್ಲ. ಕುರ್ಮಾ ಮಾಡಿದ್ನಲ್ವ, ಅದಕ್ಕೆ ದೋಸೆ ಕೂಡ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ರಾತ್ರಿ ನೆನೆ ಹಾಕಿ ದೋಸೆ ಕೂಡ ರುಬ್ಕೊಂಡೆ. ನಾನು ಲಾಸ್ಟಲ್ಲಿ ಕುರ್ಮಾ ಒಗ್ಗರಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಕ್ಯಾಪ್ಸಿಕಮ್ಮು, ಈರುಳ್ಳಿ, ಕರಿಬೇವಿನ ಸೊಪ್ಪು, ಸಾಸಿವೆ ಇದಿಷ್ಟು ಹಾಕ್ಕೊಂಡು ಎಲ್ಲ ಬಾಯ್ಲ್ ಆದಮೇಲೆ ಕಸೂರಿ ಮೇಥಿ ಮತ್ತು ಕಾಯಲ್ಲಿ ಮಿಸ್ ಮಾಡಲೇಬೇಡಿ, ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಗೀ ರೈಸ್ಗೆ ಎಣ್ಣೆ, ತುಪ್ಪ ಹಾಕ್ಕೊಂಡು ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಗೋಲ್ಡನ್ ಬ್ರೌನ್ ಆದಮೇಲೆ ಸಾಸಿವೆ, ಪಲಾವ್ ಸಾಮಾನು, ಈರುಳ್ಳಿ ಎಲ್ಲ ಹಾಕೋತಾ ಇದ್ದೀನಿ. ಕರಿಬೇವಿನ ಸೊಪ್ಪು ಮತ್ತು ರಾಜ್ಮಾ ಕಾಳು ಹಾಕೋತಾ ಇದ್ದೀನಿ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು. ಮತ್ತು ರುಬ್ಬಿಟ್ಕೊಂಡಿರೋಂಥ ಶುಂಠಿ, ಬೆಳ್ಳುಳ್ಳಿ ಪೇಸ್ಟು, ಬಾಸುಮತಿ ರೈಸ್ನ 15 ನಿಮಿಷ ನೆನೆಸಿಟ್ಟಿದ್ದೆ, ಅದಕ್ಕೆ ಬಿಸಿನೀರು ಹಾಕೋತಾ ಇದ್ದೀನಿ. ಮತ್ತು ಕಾಯಲ್ಲಿ ಕೂಡ ಹಾಕೋತಾ ಇದ್ದೀನಿ. ಕಾಯಲ್ಲಿ ಹಾಕ್ಕೊಂಡ್ರೆ ತುಂಬಾ ಟೇಸ್ಟ್ ಬರೋದು. ನಾನು ಕುರ್ಮಗೂ ಹಾಕ್ಕೊಂಡೆ, ರೈಸ್ಗೂ ಕೂಡ ಹಾಕೋತಾ ಇದ್ದೀನಿ. ಮತ್ತು ಸಣ್ಣದಾಗಿ ಹಚ್ಚಿರೋಂಥ ಶುಂಠಿ ಮತ್ತು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈ ರೀತಿ ಮಾಡ್ಕೊಂಡಿದ್ದೀನಿ. ಹಾಗೆ ಬೇಯಿಸೋದ್ರಿಂದ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಬಟ್ ನಂಗೆ ಟೈಮ್ ಇರಲಿಲ್ಲ ಅಂದ್ಬಿಟ್ಟು ಕೂಗಿಸ್ದೆ.